ಹಲೋ, ಹಾಯ್, ನಮಸ್ಕಾರ. ಹೇಗಿದ್ದೀರಿ ನನ್ನ ಪ್ರೇಕ್ಷಕ ಬಿಂದುಗಳೇ? ಆರೋಗ್ಯವಾಗಿದ್ದೀರಿ ಅಂತ ನನಗೆ ಗೊತ್ತು. ಹಾಗೆಯೇ ಅದರ ಜೊತೆಯಲ್ಲೇ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಅಂತ ಬಂದಿದ್ದೀನಿ. ಆಲ್ರೆಡಿ ಬಿಗ್ ಬಾಸ್ನಲ್ಲಿ ಒಂದು ಎಪಿಸೋಡ್ ನನಗೆ ಒಳ್ಳೆಯ ರೀತಿ ವಿಡಿಯೋ ಮಾಡಲಿಕ್ಕೆ ಸಿಗುತ್ತೋ ಇಲ್ವೋ ಅನ್ನುವಂಥ ಅಭಿಲಾಷೆಯಲ್ಲಿ ಇದ್ದಂಥವನು ನಾನು. ಆದರೆ ನೋಡಿ, ಆ ಸೌಭಾಗ್ಯ ಕೂಡಿ ಬಂದಿದೆ. ನಿನ್ನೆಯ ಎಪಿಸೋಡನ್ನು ನೋಡಿದ ಮೇಲೆ ಸ್ವಲ್ಪ ಬದಲಾವಣೆ ಆದಂಗೆ ಕಂಡರೂ ಕೂಡ ಖುಷಿಯ ಉಯ್ಯಾಲೆಯಲ್ಲಿ ತೇಲಿ ಆಡಿದ ಕಂಟೆಸ್ಟೆಂಟ್ಗಳು ಖುಷಿಯಾಯಿತು. ನಿನ್ನೆಯ ಒಂದು ಎಪಿಸೋಡನ್ನು ನೋಡಿ ಅದು ಸಂಬಂಧದ ಬಾಂಧವ್ಯ ಏನಿದೆ ಅನ್ನೋದನ್ನು ತೋರಿಸುವಂಥ ಟಾಸ್ಕ್ ಆಗಿತ್ತು. ಇದರಲ್ಲಿ ಆ ಥರದ ಏನು ಆಟವನ್ನಾಡಿ ಗೆಲ್ಲುವಂಥದ್ದಿಲ್ಲ. ಆದರೆ ನೋಡಲಿಕ್ಕೆ ಖುಷಿಯಾಗುತ್ತೆ. ಸೆಲೆಬ್ರಿಟಿಗಳು 2 ತಿಂಗಳು ತಮ್ಮ ಮನೆಯವರನ್ನು ಬಿಟ್ಟು ಹೊರಗಡೆ ಉಳಿದು ಅವರು ಬಂದಾಗ ಯಾವ ರೀತಿ ಅನುಭವವನ್ನು ಅನುಭವಿಸಿದರು ಅನ್ನೋದ್ರ ಜೊತೆಗೆ ಸ್ಪೆಷಲ್ಲಾಗಿ ಈ ಬಾರಿಯ ಅಂದರೆ 11ನೇ ಸೀಸನ್ನಲ್ಲಿ ಬಂದಂಥ ಸೆಲೆಬ್ರಿಟಿಗಳು ಒಂದು ದಿನ ಉಳಿಯುವಂಥ ಚಾನ್ಸನ್ನು ಪಡೆದಿದ್ದರು. ತಮ್ಮ ಮಕ್ಕಳ ಜೊತೆ ಉಳಿದ್ರು. ಬೆಳಗ್ಗೆ ಎದ್ದು ತಮ್ಮ ಬಿಗ್ ಬಾಸ್ ಹೇಳಿದಾಗ ಎಕ್ಸೈಟ್ ಆದರು. ಅದರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಒಂದಿಷ್ಟು ವಿಶೇಷತೆಗಳು, ಭಾವನಾತ್ಮಕ ಜೋಡಣೆಯಿಂದ ಕೂಡಿದಂಥಷ್ಟು ಮತ್ತೊಂದಿಷ್ಟು ವಿಶೇಷಗಳು. ಹಾಗೆಯೇ ನಿನ್ನೆಯ ದಿನ ಮತ್ತು ಇವತ್ತು ನಾನು ಏನು ವಿಡಿಯೋ ಮಾಡ್ತಾಯಿದ್ದೀನಿ, ಇವತ್ತಿನ ಎಪಿಸೋಡ್ನಲ್ಲೂ ಆಗ್ತಾ ಇದೆ ಅನ್ನೋದನ್ನು ಕೂಡ ನನಗೆ ಸ್ವಲ್ಪ ಗೊತ್ತು. ಅದನ್ನು ಕೂಡ ನಿಮ್ಮ ಹತ್ರ ಜೊತೆಗೆ ಶೇರ್ ಮಾಡಿಬಿಡ್ತೀನಿ. ಆದರೆ ಇದಕ್ಕಿಂತ ಮೊದಲು ನಮ್ಮ ಸ್ಲೋಗನನ್ನು ನಾವು ಹೇಳಬೇಕಲ್ವ. ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಿದ್ರೆ ಅಂದರೆ ಈ ವಿಡಿಯೋದ ಜೊತೆ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಒತ್ತಿಟ್ಕೊಳ್ಳಿ. ಕಾರಣ ನಾವು ಕೊಟ್ಟಂಥ ವಿಡಿಯೋಗಳು ನಿಮ್ಮ ಹತ್ರ ಬಂದಾಗ ನೀವು ನೋಡ್ಬೋದು ಅನ್ನೋದು. ಹಾಗೆಯೇ ಯಾರು ಆಲ್ರೆಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂಥವರಿಗೆ ಕಿವಿ ಮಾತು ಏನು ಅಂತ ಅಂದರೆ ನಮ್ಮ ವಿಡಿಯೋನ ನೋಡಿ ಶೇರ್ ಮಾಡಿ ಮತ್ತು ಹಾಗೆಯೇ ಲೈಕ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ಈ ವಿಡಿಯೋನ ಶುರು ಮಾಡೋಣ. ನಿನ್ನೆ ಗುರುವಾರ ದಿನ ಅತ್ಯಂತ ಖುಷಿಯ ದಿನ ಆ ಲೆಕ್ಕಕ್ಕೆ. ಅಂದರೆ ಇದು ಹತ್ತಿರದ 3 ದಿವಸದಿಂದ ನಡೀತಾ ಇದೆ. ಬುಧವಾರ, ಗುರುವಾರ, ನಿನ್ನೆ, ಇವತ್ತು ಶುಕ್ರವಾರಕ್ಕೆ ನನ್ನ ಲೆಕ್ಕದಲ್ಲಿ ಎಂಡ್ ಆಗುತ್ತೆ ಅಂತ ಕಾಣುತ್ತೆ. ಬುಧವಾರ ದಿನ ಮೊದಲನೇ ಬಾರಿಗೆ ಭವ್ಯ ಅವರ ತಾಯಿ ಮತ್ತು ಭವ್ಯ ಅವರ ತಂಗಿ ಭವ್ಯ ಅವರ ಅಕ್ಕ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಸಂಬಂಧಿಕರನ್ನು ಅಷ್ಟಾಗಿ ಕ್ಲೀನಾಗಿ ನೋಡಿರೋದಿಲ್ಲ. ಹಾಗಾಗಿ ಭವ್ಯ ಅವರ ಅಕ್ಕ ಬಂದು ಫಸ್ಟು ವಿಸಿಟ್ನ ತಗೊಳ್ತಾರೆ. ಅಲ್ಲಿ ಒಂದಿಷ್ಟು ನೋಡಿ, ಭವ್ಯ ಅವರನ್ನು ಹೊಗಳ್ತಾ ಇದ್ವಿ ಹಾಗೆ ಹೀಗೆ ಅನ್ನೋದಲ್ಲ. ತಪ್ಪು ಮಾಡಿದ ಮೇಲೆ ಉಪ್ಪು ನೀರು ಕುಡಿಲೇಬೇಕು. ಅದನ್ನು ಅವರು ಕುಡಿದಾಗಿದೆ. ಮಾನವ ಜನ್ಮ. ತಪ್ಪು ಸರಿ ಆದಮೇಲೆ ಮತ್ತೆ ಹೊಂದಾಣಿಕೆ ಆಗೋದು ಅನಿವಾರ್ಯ. ಅವರು ಆಗಿದ್ದಾರೆ ಅಂತ ತಿಳ್ಕೊಳ್ಳೋಣ. ತಪ್ಪು ಮಾಡಿದಂಥವರು ಕೂಡ ನಿನ್ನೆ ಕಣ್ಣೀರು ಹಾಕಿದ್ದು ನೋಡಿದೆ ನಾನು. ಹಾಗಾಗಿ ಇವತ್ತಿನ ಎಪಿಸೋಡ್ನಲ್ಲಿ ಅವರು ತಪ್ಪು ಮಾಡಿದರು, ಇವರು ತಪ್ಪು ಮಾಡಿದರು ಅನ್ನೋದನ್ನು ಯಾವುದೂ ಹೇಳೋದಿಲ್ಲ. ಇವತ್ತು ಖುಷಿಯಾಗಿರೋಂಥದ್ದನ್ನ ಮಾತಾಡೋಣ. ಭವ್ಯ ಅವರ ಅಕ್ಕ ಒಳಗೆ ಎಂಟ್ರಿ ತಗೊಳ್ತಾರೆ. ಭವ್ಯ ಅವರನ್ನು ನೋಡಿದಾಗ ಖುಷಿಯಾಗೋದನ್ನು ಬಿಟ್ಟು ನೀನು ಯಾಕೆ ಬಂದೆ, ನನಗೆ ಅಮ್ಮ ಬೇಕಾಗಿತ್ತು, ನಾನು ಮಿಸ್ ಮಾಡ್ಕೊಂಡಿದ್ದನ್ನು ಅಮ್ಮನನ್ನು ಅಂತಾರೆ. ಆ ಟೈಮ್ನಲ್ಲಿ ನಿಜವಾಗಿಯೂ ಹೌದು, ತಾಯಿಯನ್ನು ಯಾರು ಮಿಸ್ ಮಾಡ್ಕೊಳ್ಳೋದಿಲ್ಲ ಹೇಳಿ. ಹಾಗಾಗಿ ಆ ಟೈಮ್ನಲ್ಲಿ ಒಂದು ಮಾತನ್ನು ಕೂಡ ಹೇಳ್ತಾರೆ ಭವ್ಯ ಅವ್ರ ತಕ್ಕ, ಬಿಗ್ ಬಾಸ್ ಬಂದಿದ್ದಕ್ಕೆ ಮಾನ ಮರ್ಯಾದೆ ಸರಿ ಹಾಕ್ಕೊಟ್ಬಿಟ್ವಿ ಇವಳು, ನನ್ನನ್ನು ಹೊರಗೆ ಕಳಿಸಿ ಅಂತ. ಅದರ ನಂತರ ಅವರ ಅಕ್ಕನ ಮಗಳು ಕೂಡ ಬರ್ತಾಳೆ. ಅವರು ಕುಡಿಯಲು ಒಂದಿಷ್ಟು ಸೆಲೆಬ್ರಿಟಿ ಆಗುತ್ತೆ, ಮಾತಾಗತ್ತೆ, ಸ್ಟಾಪ್ ಮತ್ತು ನಿಲ್ಲಿಸುವಂಥದ್ದು ಮತ್ತು ಅದೇ ನಿಂತ ಜಾಗದಲ್ಲಿ ನಿಲ್ಲಿಸುವಂಥದ್ದು ಮತ್ತು ನಡೆಸುವಂಥದ್ದನ್ನು ಅದೇ ಟೈಮ್ನಲ್ಲಿ ಬಿಗ್ ಬಾಸ್ ಕೆಲಸವನ್ನು ಶುರು ಮಾಡ್ತಾರೆ. ಅದರ ಮಧ್ಯೆ ಬಾಂಧವ್ಯವನ್ನು ಬೆಸೆಯುವಂಥದ್ದು ಅಲ್ಲಿನೂ ಕೂಡ. ಅದರ ನಂತರದಲ್ಲಿ ತ್ರಿವಿಕ್ರಮ್ ಅವರ ತಾಯಿ ಬರ್ತಾರೆ. ಒಂದು ಟಾಸ್ಕ್ ನಡೆಯುತ್ತೆ ಅಲ್ಲಿ, ಇದನ್ನು ಏನೋ ಒಂದು ಜೋಡಣೆಯನ್ನು ಮಾಡಿದ್ರೆ ನಿಮ್ಮ ತಾಯಿಗೆ ನೀವು ಮೀಟ್ ಆಗ್ಬೋದು, ಇಲ್ಲ ಅಂದರೆ ಇಲ್ಲಿಂದನೇ ತಾಯಿ ಹೊರಗೆ ಹೊರಟೋಗ್ತಾರೆ ಅಂತ. ಅದನ್ನು ಟಾಸ್ಕನ್ನು ಪೂರ್ತಿ ಮಾಡಲಿಕ್ಕೆ ಆಗದೇ ಇರಬೇಕಾದ್ರೆ ಭಾಳಷ್ಟು ಕಣ್ಣೀರನ್ನು ಹಾಕ್ತಾರೆ. ಬಿಗ್ ಬಾಸ್ ಒಂದು ಚಾನ್ಸ್ ಕೊಡಿ ಅಂತ ಅದು ಕಣ್ಣು ತುಂಬಿ ಬರುತ್ತೆ ಯಾರ್ದಾದ್ರು. ಯಾಕಂದರೆ ತಾಯಿ ಬಂದು ಹಾಗೆ ಹೋಗಿಬಿಡ್ತಾರೆ ಅನ್ನೋವಂಥ ಭಯ. ಹೋಗ್ತಾರೆ ಕೂಡ ಒಂದು ಟೈಮ್ನಲ್ಲಿ. ಮತ್ತೆ ಕರೆಸಿಕೊಂಡು ಅವರಿಗೆ ಆ ಖುಷಿಯ ಫಲವನ್ನು ಕೊಡ್ತಾರೆ ಬಿಗ್ ಬಾಸ್. ಇಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೊಳ್ಬೇಕು, ಏನಂತೇಳಂದರೆ ತಂದೆ ತಾಯಿಗಳನ್ನು ಬಿಟ್ಟು ದೂರ ಇರೋದು ಅಥವಾ ಸಂಬಂಧವನ್ನು ಬಿಟ್ಟು ದೂರ ಇರೋದು ಎಷ್ಟು ಕಷ್ಟ ಅನ್ನೋದನ್ನು ಆ ಬಾಂಧವ್ಯದಲ್ಲಿ ತೋರಿಸ್ತಾರೆ. ಅದರಲ್ಲೂ ತಾಯಿ ಮಗನ ಸಂಬಂಧ ಅದು ಮಿತಿ ಮೀರಿದ್ದು, ಅದನ್ನು ಯಾರೂ ತಿರಸ್ಕಾರ ಮಾಡೋ ಹಾಗೇ ಇಲ್ಲ. ಅಲ್ಲಿ
ಅವರು ಬಂದು ಒಂದು ದಿವಸ ಉಳ್ಕೊಂಡು ಬರ್ತಾರೆ. ಅದರ ನಂತರದಲ್ಲಿ ಒಂದು ವಿಭಿನ್ನವಾದ ಸಂಬಂಧ ಬರುತ್ತೆ. ಅದನ್ನು ಈಗಲೂ ನಾನು ಹೇಳಿಕೊಂಡ್ರೆ ನನ್ನ ಕೈಯ ಕೂದಲೆಲ್ಲ ಜುಮ್ಮಂತವೆ. ಮೋಕ್ಷಿತಾ ಅವರ ತಮ್ಮನ ಜೊತೆಗೆ ತಂದೆ ತಾಯಿಗಳು ಬರ್ತಾರೆ. ತಮ್ಮ ಅಂಗವಿಕಲ ಅವರನ್ನು ಬಂದಾಗ ಅವರು ತಂದೆ ತಾಯಿಯನ್ನು ಅಪ್ಕೊಳ್ಳದೇ ತನ್ನ ತಮ್ಮನನ್ನು ಹೋಗಿ ಅಪ್ಕೊಂಡು ಮುದ್ದಾಡ್ತಾರೆ. ಅವರ ಬಗ್ಗೆ ಒಂದಿಷ್ಟು ಡೀಟೇಲನ್ನು ತೆಗೆದಾಗ ಗೊತ್ತಾಗಿರೋದು, ಅವರು ತಮ್ಮ ತಮ್ಮನನ್ನು ಮಗನಂತೆ ಪೋಷಣೆಯನ್ನು ಮಾಡ್ತಿದ್ದಾರೆ. ಅವರು ಅಂಗವಿಕಲ ಅನ್ನೋದನ್ನು ಬಿಟ್ಟು ಅಷ್ಟು ಪ್ರೀತಿಯಿಂದ ಅವನನ್ನು ನೋಡ್ಕೊಳ್ತಿದ್ದಾರೆ ಅನ್ನೋದು. ಈ ವಿಷಯಕ್ಕೆ ಅವರಿಗೆ ನಾವು ನಮ್ಮ ಕಡೆಯಿಂದನೂ ಕೂಡ ಚಪ್ಪಾಳಿಯನ್ನು ಕೊಡಬೇಕು. ಕಿಚ್ಚ ಸುದೀಪ್ ಅವರಿಂದ ಮಾತ್ರ ಅಲ್ಲ, ನಮ್ಮಿಂದನೂ ನಾವು ಕೊಡಬೇಕು. ಪ್ರೇಕ್ಷಕರಲ್ಲೇ ನಾವು ಕೆಟ್ಟ ಕೆಲಸ ಮಾಡಿದ್ದಾರೆ ಅಂತ ಪ್ರತಿ ಬಾರಿ ಕೆಟ್ಟದ್ದನ್ನೇ ಮಾಡೋದಲ್ಲ, ಒಳ್ಳೆಯದನ್ನು ಮಾಡಿದಾಗ ಒಳ್ಳೆಯದನ್ನು ಹೇಳಬೇಕು. ಈಗ ಈ ಥರದ ಪ್ರತಿಯೊಬ್ಬರಿಗೂ ಸಿಗಬೇಕು. ಆದರೆ ಅಲ್ಲಿ ಒಂದು ಮಾತು ಹೇಳ್ತಾರೆ ಅವರ ತಾಯಿ, ನಿನ್ನನ್ನು ಮರೆತಿದ್ದಾನೆ ಅವನು, ಏನೂ ಗೊತ್ತಿಲ್ಲ ಅವನಿಗೆ ಈಗ ನಿನ್ನ ಬಗ್ಗೆ ಅಂತ. ಆವಾಗ ಮತ್ತೊಂದಿಷ್ಟು ಅಳಲಿಕ್ಕೆ ಶುರು ಮಾಡ್ತಾರೆ ಮೋಕ್ಷಿತಾ ಅವರು. ಈ ಥರದ ಬಾಂಧವ್ಯ ಅದೇ ಮನೆಯಲ್ಲಿದ್ದಾಗ ಮಧ್ಯದಲ್ಲಿ ಒಂದಿಷ್ಟು ಸಂಬಂಧಗಳು ಗ್ಯಾಪ್ ಆಗಬೇಕು. ಗಂಡ ಹೆಂಡರಲ್ಲಿ, ಅಣ್ಣ ತಮ್ಮರಲ್ಲಿ, ಅಕ್ಕ ತಂಗಿಯರಲ್ಲಿ ಸ್ವಲ್ಪ ದಿನ ಅವರು ದೂರ ಆದಾಗ ಅವರ ಪ್ರೀತಿ ಏನು ಅನ್ನೋದು ಗೊತ್ತಾಗೋದು. ಒಂದೇ ದಿನ ಒಂದೇ ಹತ್ರ ಯಾವಾಗೂ ಇದ್ದರೆ ಕಿರಿಕಿರಿ ಜಗಳ ಶುರುವಾಗಿಬಿಡುತ್ತೆ ಸಂಬಂಧದಲ್ಲಿ. ಸ್ವಲ್ಪ ದೂರ ಇದ್ದಾಗ, ಆ ದೂರ ಇದ್ದಾಗ ಅನುಭವಿಸುವಂಥದ್ದು ಏನಿದೆಯಲ್ಲ, ನಮ್ಮವ್ರು ಯಾರು ಹೊರಗಿನವ್ರು ಯಾರು ಅಂತ, ಆ ಜೋಡಣೆ ಇಟ್ಟಾಗ ಮಾತ್ರ ಹೊಂದಾಣಿಕೆಯಲ್ಲಿ ಅತಿ ಸೂಕ್ಷ್ಮವಾಗಿ ಖುಷಿಯಾಗಿ ಇರಲಿಕ್ಕೆ ಸಾಧ್ಯ. ಇದು ಮೋಕ್ಷಿತಾ ಪೈ ಅವರಲ್ಲಿ ಗೊತ್ತಾಯಿತು. ಅದರ ಮಧ್ಯದಲ್ಲಿ ರಜತ್ ವೈಲ್ಡ್ ಕಾರ್ಡ್ ಎಂಟ್ರಿ, ಬಹಳಷ್ಟು ವಿರೋಧಾಭಾಸ ಅವರಲ್ಲಿರುವಂಥದ್ದು. ಮಾತಿಗೆ ಮಾತು, ಎದುರೇಟಿಗೆ ಎದುರೇಟು ಕೊಟ್ಟಂತಹ ರಜತ್ ಕೂಡ ಅವರ ಫ್ಯಾಮಿಲಿನೂ ಬರುತ್ತೆ. 2 ಮುದ್ದಾದ ಮಕ್ಕಳ ಜೊತೆಗೆ ತಮ್ಮ ಹೆಂಡತಿ ಕೂಡ ಬರ್ತಾರೆ. ಅವರಿಗೆ ಖುಷಿಯಾಗಿಬಿಡುತ್ತೆ, ನನ್ನ ಗಂಡ ಈ ಥರದ ಬಾತ್ರೂಮ್ ತೊಳೆಯೋದು, ಟಾಯ್ಲೆಟ್ ತೊಳೆಯೋದು, ಈ ಥರದ್ದು ಕೆಲಸವನ್ನು ಕೂಡ ಮಾಡ್ತಾರೆ. ಹೊರಗಡೆ ಬಂದರೂ ಕೂಡ ಇವರು ಇದೇ ರೀತಿ ಇರಲಿ ದೇವ್ರೆ ಅನ್ನುವಂಥದ್ದು ಆಸೆ ಇದೆ ಅಂತ ಕೂಡ ಹೇಳ್ಕೊಳ್ತಾರೆ. ಮಕ್ಕಳನ್ನು ಕೂಡ ಅವರು ಅಷ್ಟೇ ಪ್ರೀತಿಯಾಗಿ ನೋಡ್ಕೊಳ್ತಾರೆ. ಯಾರು ರಜತ್ ಅವರು. ಅವರನ್ನು ನೋಡಿದಾಗ ಚೈತ್ರಾ ಮೇಲೆ ಮತ್ತೊಬ್ಬರ ಮೇಲೆ ಈ ಥರ ದಬ್ಬಾಳಿಕೆ ಮಾಡಲಿಕ್ಕೆ ಹೋಗ್ತಾ ಇದ್ರಲ್ಲ, ಇದು ಏನು ನಿಜಾನ ಅಥವಾ ಡ್ರಾಮಾನ ಅಂತ ಗೊತ್ತಾಗ್ತಿರ್ಲಿಲ್ಲ. ಆ ಥರದಲ್ಲಿ ಅವರು ಕೂಡ ಇದ್ದರು. ಅದು ಅಲ್ಲಿಗೆ ಮುಕ್ತಾಯ ಆದಮೇಲೆ ಮರುದಿನದಲ್ಲಿ ಧನರಾಜ್ ತಂದೆ ತಾಯಿಗಳು, ಧನರಾಜ್ ಅವರ ಮಗ ಮತ್ತು ಹೆಂಡತಿ ಬರ್ತಾರೆ. ಮುದ್ದಾದ ಮಗು. ಅದನ್ನು ಪಕ್ಕದಲ್ಲೇ ಇಟ್ಕೊಂಡು ಮಾತಾಡಿಸೋದು, ಆಡೋದು, ಅದು ಪ್ರೀತಿ, ಅದರ ಸಮುದ್ರ, ಅದನ್ನು ನಾವು ಇಲ್ಲಿ ಹೇಳ್ಕೊಳ್ಳಿಕ್ಕಾಗಲ್ಲ. ಅಷ್ಟು ಪ್ರೀತಿ ಅತ್ಯುತ್ತಮವಾಗಿ ಅದನ್ನು ಅವರು ತೋರಿಸ್ತಾರೆ ಬಿಗ್ ಬಾಸ್ ಟೀಮ್ನಲ್ಲಿ. ಕ್ಯಾಮ್ರಾ ವರ್ಕ್ನಲ್ಲಿ ಅದಷ್ಟು ಮುದ್ದಾಗಿ ಕಾಣುತ್ತೆ. ಪೂರ್ತಿಯಾಗಿ ನೋಡಬೇಕು. ಆದರೆ ಇಲ್ಲಿ ನಮಗೆ ಟೈಮ್ನೆಸ್ ಇರುತ್ತಲ್ಲ, 1 ತಾಸು ಮುಗಿಸ್ಬೇಕು ಅಂತ, ಆ ದಿನ ನಮಗೆ ಅಷ್ಟು ಬಿಗ್ ಬಾಸ್ ಒಳ್ಳೆಯ ರೀತಿಯಲ್ಲಿ ತೋರಿಸ್ತಾರೆ. ಹಾಗೆಯೇ ಇದು ಮುಂದುವರೆದ ಭಾಗವಾಗಿ ಈ ವಿಡಿಯೋ ನಾನೀಗೇನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ಇದರ ನಂತರವೂ ಇವತ್ತಿನ ದಿನ ಒಂದು ಟಾಸ್ಕ್ ಅಥವಾ ಅದೇ ಸಂಬಂಧ ಮುಂದುವರಿಯುತ್ತೆ. ಅದರಲ್ಲಿ ನಮ್ಮ ಕುರುಗಾಯಿ ಹನುಮಂತು ಅವರ ತಾಯಿ ಮತ್ತು ತಂದೆ ತಾಯಿ ಅಲ್ಲಿಂದ ತಮ್ಮ ಮನೆಯಿಂದ ಅಡುಗೆಯನ್ನು ಮಾಡ್ಕೊಂಡು ಬರ್ತಾರೆ. ಆ ಅಡುಗೆಯನ್ನು ಎಲ್ಲರೂ ಕೂತ್ಕೊಂಡು ಸವಿತಾರೆ. ಬಡವರ ಮನೆ ಊಟ ಅಮೃತಕ್ಕೆ ಸಮಾನ ಅಂತಾರೆ. ಹಾಗಾಗಿ ಆ ಊಟವನ್ನು ಅತ್ಯುತ್ತಮವಾಗಿ ಊಟವನ್ನು ಮಾಡ್ತಾರೆ ಜನ ಅಲ್ಲಿರುವಂಥವ್ರು. ಆಮೇಲೆ ಒಂದು ಟಾಸ್ಕ್ ಬರುತ್ತೆ, ಮುತ್ತು ಕೊಡೋದು. ಅಂದರೆ ತಮ್ಮ ತುಟಿಗೆ ಲಿಪ್ಟಿಕ್ ಥರ ಏನೋ ಒಂದು ಹಚ್ಚಿಕೊಂಡು ಹೋಗಿ ಬೋರ್ಡಿಗೆ ಅಂಟಿಸುವಂಥದ್ದು. ಇವತ್ತು ಅದು ನಡೆಯುತ್ತೆ. ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದ ದಿವಸ ಅದು ರನ್ನಿಂಗ್ ಆಗುತ್ತೆ. ಅದರಲ್ಲಿ ನಮ್ಮ ರಜತ್ ಅವರು ಯಾರಿಗೆ ಧನರಾಜ್ ಅವರಿಗೆ ಒಂದಿಷ್ಟು ಏನೋ ಕೀಟ್ಲೆಯನ್ನು ಮಾಡ್ತಾರೆ. ಧನರಾಜ್, ನೀನು ಕೊಟ್ಟಂಥ ಲಿಪ್ಪಲ್ಲಿ ತಾಗಿಲ್ಲ ಅಂತ ಏನೋ ಒಂದು ಹೇಳ್ತಾರೆ. ಅದಕ್ಕೆ ತಮಾಷೆಗೆ 3 ತಿಂಗಳ ಗ್ಯಾಪ್ ಆಗಿದೆಯಲ್ಲ, ಹಾಗಾಗಿ ಅದು ತಾಗ್ತಾ ಇಲ್ಲ ಅಂತ ಹೇಳ್ಕೊಳ್ತಾ ಚೈತ್ರಾ ಕಡೆಗೆ ಓಡ್ತಾರೆ ಅವರು. ನನಗೆ ಟ್ರೈನಿಂಗ್ ಇಲ್ಲ, ಬನ್ನಿ ಒಂದು ಬಾರಿ ಇಲ್ಲಿ ಟ್ರೈನಿಂಗ್ ತೊಗೋಬೇಕು ಅಂತ ಚೈತ್ರಾ ಅವರು ಓಡ್ತಾರೆ. ಇದನ್ನೆಲ್ಲ ನೋಡಿದಾಗ ಬಿಗ್ ಬಾಸ್ನಲ್ಲಿ ಈ ಟಾಸ್ಕ್ ಆದರೂ ನನಗೆ ನೋಡಲಿಕ್ಕೆ ಖುಷಿ ಕೊಡ್ತು, ನೆಮ್ಮದಿಯನ್ನು ಕೂಡ. ಈಗ ಮಂಜು ಅವರದ್ದು, ಅದರ ಜೊತೆಗೆ ಗೌತಮಿಯವರ 3 ಮಕ್ಕಳನ್ನು ಬಿಗ್ ಬಾಸಲ್ಲಿ ತೋರಿಸ್ತಿದ್ದಾರೆ. ಅಂದರೆ ಅವರು ಪ್ರಾಣಿಯನ್ನು ಅಷ್ಟು ಪ್ರೀತಿಯಾಗಿ ನೋಡ್ಕೋತಾರೆ.
ಅನ್ನೋದಕ್ಕೆ ಆ ಫೋಟೋಗಳನ್ನು, ವಿಡಿಯೋ ಫುಟೇಜನ್ನು ನೋಡಿದಾಗ ಅಳಲಿಕ್ಕೆ ಶುರು ಮಾಡ್ತಾರೆ. ನಿಜವಾಗಿಯೂ ಕಣ್ಣು ತುಂಬಿ ಬರುತ್ತೆ ಆ ವಿಷಯ. ಕಾರಣ ನಾನೂ ಕೂಡ ಪ್ರಾಣಿ ಪ್ರಿಯನೇ. ಅಂದರೆ ಪ್ರಾಣಿಗಳು ನನಗೂ ಕೂಡ ಬಹಳಷ್ಟು ಇಷ್ಟ. ನಾನು ಕೂಡ ನನ್ನ ನಾಯಿಯನ್ನು ಬಹಳಷ್ಟು ಪ್ರೀತಿಸ್ತೇನೆ. ಬೇಕಾದರೆ ನಿಮಗೆ ಈ ವಿಡಿಯೋ ಶೂಟಿಂಗ್ ಮಾಡಬೇಕಾದ್ರೂ ಕೂಡ ನಾನು ಬೇಕಾದರೂ ತೋರಿಸಬಲ್ಲೆ. ನನ್ನದು ಒಂದು ಸಾಧಾರಣ ನಾಯಿ ಇದೆ, ಅದು ಆ ಥರ ಬೀಡ್ಸ್ ನಾಯಿ ಅಲ್ಲ. ನಾನು ಎಲ್ಲಿರ್ತೀನೋ ಅದು ಅಲ್ಲಿರುತ್ತೆ. ಅದಕ್ಕೆ ಒಂದು ಆರೋಗ್ಯ ಸಮಸ್ಯೆ ಬಂದಾಗ ನಾನು ಅದಕ್ಕೆ ಹಾಸ್ಪಿಟಲೇಷನ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಬಹಳಷ್ಟು ಕಾಪಾಡಿಕೊಂಡು ಜೀವಗಳನ್ನ ಉಳಿಸಿದ್ದೆ. ಹಾಗಾಗಿ ಈಗನೂ ಅದು ಕುಂಟತ್ತೆ, ಪರವಾಗಿಲ್ಲ, ಅದು ನನ್ನ ಜೊತೆಗಿದೆ ಅನ್ನೋದು ನನಗೆ ಬಹಳ ಖುಷಿ. ಈಗನೂ ನಾನು ಶೂಟಿಂಗ್ ಮಾಡಬೇಕಾದ್ರೆ ಅದು ನನ್ನ ಜೊತೆನೇ ಇದೆ. ಹಾಗಾಗಿ ನಾನು ಕೂಡ ಪ್ರಾಣಿ ಪ್ರಿಯನೇ. ಗೌತಮಿಯವರ 3 ಮುದ್ದಾದ ನಾಯಿಗಳನ್ನು ವಿಡಿಯೋ ಫುಟೇಜ್ನಲ್ಲಿ ಬಹಳ ಸುಂದರವಾಗಿ ತೋರಿಸಿದ್ದಾರೆ. ಇವತ್ತು ಈ ವಿಡಿಯೋ ನನ್ನ ಅಪ್ಲೋಡ್ ಆದಾಗ ನೀವು ಅದು ನೋಡ್ಬೋದು. ಬಹಳ ಮುದ್ದಾಗಿ ಕಾಣುತ್ತೆ. ನಾನು ಮೊದಲೇ ಹೇಳಿದಾಗೆ ಈ ವಾರದ ಬಿಗ್ ಬಾಸಿನ ಏನು ಟಾಸ್ಕ್ ಅಂತ ಹೇಳಬಾರ್ದು, ಇದನ್ನು ಫ್ಯಾಮಿಲಿಯನ್ನು ಮತ್ತು ಅವರವರನ್ನು ಕೂಡಿಸುವಂಥದ್ದು ಏನಿದೆ ಅದು ಬಹಳ ಸುಂದರವಾಗಿ, ಅತ್ಯಂತ ಅಮೂಲ್ಯವಾಗಿ ಕಾಣ್ತಾ ಇತ್ತು ಅಂತ ಹೇಳ್ಬೋದು. ಈ ಟಾಸ್ಕ್ ಆದರೂ ಇದನ್ನು ನೋಡಿದಾಗ ಬಿಗ್ ಬಾಸ್ನಲ್ಲಿ ಇದರ ಬಗ್ಗೆ ಒಂದು ವಿಡಿಯೋನ ಮಾಡಿ ಹಾಕಬೇಕು. ಮತ್ತು ನನಗೆ ಈ ಥರದ ವಿಡಿಯೋಗಳು ಬಿಗ್ ಬಾಸಿನ ವಿಷಯದಲ್ಲಿ ಸಿಗ್ತಾವೆ ಅಂತ ನನಗೆ ಅನಿಸೋದಿಲ್ಲ. ಹಾಗಾಗಿ ಇದನ್ನು ಮಾಡಲೇಬೇಕು ಅಂತ ತೊಗೊಂಡು ಬಂದು, ನನಗೆ ನೋಡಿ ಎಷ್ಟು ಅರ್ಜೆಂಟ್ ಇದೆ ಅಂತ. ಇವತ್ತಿನ ಎಪಿಸೋಡನ್ನು ನೋಡಿ ನಾನು ಮಾಡ್ಬೋದಾಗಿತ್ತು, ಆದರೆ ನಿಮ್ಮ ಹತ್ತಿರ ಅದನ್ನು ಹೇಳ್ಕೊಳ್ಳುವಂಥ ಖುಷಿ ಎಷ್ಟಿತ್ತು ಅಂದರೆ, ಈಗಲೇ ಅದನ್ನು ಮಾಡಿಬಿಡ್ತೀನಿ, ನಾಳೆ ಇದನ್ನು ಸ್ವಲ್ಪ ಇವತ್ತೇನು ವಿಡಿಯೋ ಆಗ್ತಾಯಿದೆ ಬರುತ್ತೆ ರನ್ನಿಂಗ್ನಲ್ಲಿ, ಅದನ್ನು ನನಗೆ ಗೊತ್ತಿದ್ದಷ್ಟನ್ನು ನಾನು ಹೇಳಿ ನನ್ನ ಪ್ರೇಕ್ಷಕ ಬಿಂದುಗಳಿಗೆ ತೋರಿಸ್ಬಿಡಬೇಕು, ನನಗೆ ಖುಷಿಯಾಗಿದೆ ಅಂತ ಇವತ್ತೇ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಅಷ್ಟು ಖುಷಿಯಾಗಿದೆ. ಬಾಂಧವ್ಯವನ್ನು, ಸಂಬಂಧವನ್ನು ಬೆಸೆಯುವಂಥ ವಾರ ಆಗಿತ್ತು ಇವತ್ತು ಬಿಗ್ ಬಾಸ್ನಲ್ಲಿ. ಇನ್ನು ನಮ್ಮ ಹೆಣ್ಣು ಟೈಗರ್ ಅಂದರೆ ಹೆಣ್ಣು ಹುಲಿ ನಮ್ಮ ಚೈತ್ರಾ ಕುಂದಾಪುರ್ ಅವರ ಮನೆಯಿಂದನೂ ಕೂಡ ಇನ್ನೂ ಬರಬೇಕು, ಅವರು ಬರ್ತಾರೆ. ಮಂಜು ಅವರ ಕಡೆ ಮನೆಯವರು ಕೂಡ ಬರ್ತಾರೆ. ಅದರ ಬಗ್ಗೆನೂ ಇದು ಇಷ್ಟು ಖುಷಿಯಿಂದಿದೆ ಅಂದರೆ ಅದು ಅಷ್ಟೇ ಖುಷಿಯಾಗೇ ಇರುತ್ತೆ ಈ ವಾರ ಅನ್ನೋದು ನನ್ನ ನಂಬಿಕೆ ಏನು 100% ಅದೇ ಥರ ಖುಷಿ ಇರುತ್ತೆ. ಇಷ್ಟು ಜನರಿಗೆ ಕೊಟ್ಟ ಮೇಲೆ ಅವರಿಗೂ ಸಿಗುತ್ತೆ ಅದೇ ಬಾಂಧವ್ಯ, ಅದೇ ಪ್ರೀತಿ, ಅದನ್ನೇ ಅವರು ಅನುಭವಿಸ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದಾಗಿತ್ತು ಬಿಗ್ ಬಾಸಿನ ವಿಷಯದಲ್ಲಿ ಖುಷಿಯಾದಂತಹ ವಿಡಿಯೋ. ಬಡವರು ಶ್ರೀಮಂತರು ಅಂತ ನೋಡ್ದೇ ಎಲ್ಲರೂ ಒಂದಾಗಿ ಇದ್ದು ಸಂಬಂಧವನ್ನು ಬೆಸೆದಂತಹ ಒಂದು ಕಾಲ. 2024-25ರ 11ನೇ ಸೀಸನ್ನಲ್ಲಿ ಸ್ವಲ್ಪ ಏನಾದರೂ ಬದಲಾವಣೆ ಅಂತ ಅಂದಿದ್ರೆ ಈ ಟಾಸ್ಕ್. ಯಾಕಂದರೆ ಬಂದವರು ಅಲ್ಲೇ ಉಳಿದುಕೊಳ್ಳುವ ಒಂದು ಟಾಸ್ಕ್ ಕೊಟ್ಟಿದ್ದು, ಅಲ್ಲಿ ಉಳ್ಕೊಂಡು ಒಂದು ದಿವಸ ಅದನ್ನು ಅನುಭವಿಸಿ ಹೋಗುವಂಥದ್ದು ಬಹಳ ಖುಷಿಯಾಯಿತು. ಇದೊಂದು ನೋಡಿ ಮಾತ್ರ. ಇನ್ನು ಮತ್ತೆ ಮುಂದಿನ ಟಾಸ್ಕ್ನಲ್ಲಿ ಏನಿದೆ ನನಗೆ ಗೊತ್ತಿಲ್ಲ, ಮತ್ತೆ ನಾನು ಯಾವ ರೀತಿಯ ವಿಡಿಯೋ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಆದರೆ ಇವತ್ತು ಮಾತ್ರ ಭಾಳ ಖುಷಿಯಾಗಿದ್ದಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಕಷ್ಟ ಸುಖಗಳು ಎಲ್ಲವೂ ಬಾರಿಯಲ್ಲಿ ಬರ್ತಾವೆ, ಕೆಟ್ಟ ಪದಗಳು ಒಂದಿಷ್ಟು ಬರ್ತವೆ. ಬರೋವನ್ನ ತಿರುಗೋದೇ ಜೀವನ. ಇದರಲ್ಲಿ ರವಿಚಂದ್ರನವರ ಒಂದು ಹಾಡು ನೆನಪಿಗೆ ಬರುತ್ತೆ ನನಗೆ ಕೊನೆಯಲ್ಲಿ. ತಪ್ಪು ಮಾಡೋದು ಸಹಜ ಕಣು, ತಿದ್ದಿ ನಡೆಯೋನು ಮನುಜ ಕಣು, ಬೇಡಪ್ಪ ಕುಡಿಬೇಡಪ್ಪ, ತಪ್ಪು ಮೇಲೊಂದು ತಪ್ಪ್ಯಾತ. ಈ ಹಾಡಿನ ಲೈನಿನ ಜೊತೆಗೆ ವಿಡಿಯೋನ ಯಾಕೆ ಮುಗಿಸ್ತಾ ಇದ್ದೀನಿ ಅಂದರೆ, ಬಿಗ್ ಬಾಸ್ನಲ್ಲೂ ಕೂಡ ಒಂದಿಷ್ಟು ಜನ ತಪ್ಪನ್ನು ಮಾಡಿದ್ದಾರೆ. ಇನ್ನು ಮುಂದಾದರೂ ಆ ತಪ್ಪನ್ನು ಮಾಡ್ದೇ ಒಳ್ಳೆಯ ರೀತಿಯಲ್ಲಿ ಸಂಬಂಧವನ್ನು ಉಳಿಸ್ಕೊಳ್ಳಿ, ಜೀವನವನ್ನು ಒಳ್ಳೆ ಉದ್ಧಾರ ಮಾಡಿಕೊಳ್ಳಿ. ಸೆಲೆಬ್ರಿಟಿಯಾಗಿ ಹೊರ ಸೆಲೆಬ್ರಿಟಿ ಇದ್ದಂಥವ್ರೆ ಅವರು, ಅದರ ಒಳಗಡೆ ಹೋಗಿ ಸೆಲೆಬ್ರಿಟಿ ಇನ್ನೂ ಹೆಚ್ಚಾಗಿದ್ದಾರೆ. ಅವರು ಕೂಡ ಇನ್ನೂ ವಿಜೃಂಭಣೆಯಿಂದ ಬೆಳೀಲಿ ಅಂತ ಹೇಳ್ತಾ, ಯಾಕಂದರೆ ಅಂಥ ಸ್ಥಾನಗಳು ಎಲ್ಲರಿಗೂ ಸಿಗೋದಿಲ್ಲ. ಸಿಕ್ಕಾಗ ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಜೀವನ ಸಾಕೋದೇ ಮನುಷ್ಯ, ಅದನ್ನು ಸಾಗಿಸಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಾವು ಕೂಡ ಯೂಟ್ಯೂಬ್ನಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತಲೇ ಕ್ಯಾಮ್ರಾದ ಮೇಲೆ ಮುಂದೆ ಕೂತ್ಕೊಂಡು ನಾವು ವಿಡಿಯೋ ಮಾಡ್ತೀವಿ. ಪ್ರೇಕ್ಷಕ ಬಿಂದುಗಳೇ, ನಿಮ್ಮ ಏನು ಬಿಗ್ ಬಾಸ್ಗೆ ಕೊಡ್ತಾ ಇದ್ದೀರಿ ಟೈಮನ್ನು ನೋಡಲಿಕ್ಕೆ, ಟಿ ವಿಯಲ್ಲಿ ನೀವು ಸೀರಿಯಲನ್ನು ನೋಡಲಿಕ್ಕೆ ಕೊಡ್ತಾ ಇದ್ದೀರಿ, ಹಾಗೆಯೇ ನಮ್ಮ ವಿಡಿಯೋಗಳನ್ನು ಕೂಡ ನೋಡಿ ಶೇರ್ ಮಾಡಿ, ಪೂರ್ತಿಯಾಗಿ ನೋಡಿ. ನಾವೇನು ಪೂರ್ತಿಯಾಗಿ ಟೈಮ್ ಕೇಳಲ್ಲ, ನಮ್ಮದು ಇದ್ದರೆ 15-20 ನಿಮಿಷದ ವಿಡಿಯೋ ಇರ್ತಾವೆ.
ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ರಾಘವೇಂದ್ರ ಕೃಷ್ಣ ಶೇಟ್ ಕಡೆಯಿಂದ ಕನ್ನಡ ಕಸ್ತೂರಿ ಬ್ರೋ. ನಮಸ್ಕಾರಗಳು.